ಹೇಮಾವತಿ ಲಿಂಕಿಂಗ್ ಕೆನಾಲ್ ವಿರೋಧಿಸಿ ಇಂದು ತುಮಕೂರು ಜಿಲ್ಲಾ ಬಂದ್ಗೆ ಕರೆ ನೀಡಿರುವಂಥದ್ದು. ನಾವೀಗ ಶಿವಕುಮಾರ ಸ್ವಾಮಿ ಸರ್ಕಲ್ನಲ್ಲಿ ಇರುವಂಥದ್ದು ನಾವು ನೋಡ್ಬೋದಾಗಿದೆ. ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದ ಕೂಡ ಏನು ವಿವಿಧ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ರಸ್ತೆಯನ್ನು ತಡೆದು ಒಂದು ಏನು ಬಂದ್ಗೆ ಸಹಕಾರ ನೀಡುವಂಥ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ವಿವಿಧ ಏನು ಕನ್ನಡ ಪರ ಸಂಘಟನೆಯರಾಗಿರ್ಬೋದು ಮತ್ತು ಜಿಲ್ಲಾ BJP ಜಿಲ್ಲಾ JDS ಘಟಕದ ವತಿಯಿಂದ ಈ ಹೇಮಾವತಿ ಲಿಂಕಿಂಗ್ ಕೆನಾಲ್ಗೆ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಇವತ್ತು ಸಂಜೆ 6 ಗಂಟೆವರೆಗೂ ಕೂಡ ಏನು ಒಂದು ಪ್ರತಿಭಟನೆ ಮತ್ತೆ ನಿರಂತರ ಮಾಡಬೇಕು ಮತ್ತು ಬಂದೂ ಕೂಡ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಒತ್ತಾಯ ಕೂಡ ಆಗಿರುವಂಥದ್ದು. ಏನು ಅಂತ ಹೇಳಿದ್ರೆ ಗುಬ್ಬಿಯಿಂದ ಕುಣಿಗಲ್ಲು ಮತ್ತು ಕುಣಿಗಲ್ಲಿಂದ ಮಾಗಡಿಗೆ ನೀರನ್ನು ಕೊಂಡೊಯ್ಯೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ ಕಾಮಗಾರಿಗೆ ಚಾಲನೆ ಕೂಡ ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಏನು ಇದುವರೆಗೂ ಕೂಡ ಸರ್ಕಾರಕ್ಕೆ ಮನವಿ ಮಾಡಿದ್ರು ಕೂಡ ಆ ಒಂದು ಕಾಮಗಾರಿ ನಿಲ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾ ಬಂದ್ಗೆ ಕರೆ ನೀಡಿರುವಂಥದ್ದು. ಈ ಒಂದು ಬಂದ್ಗೆ ಕೆಲ ಖಾಸಗಿ ಏನು ಶಾಲಾ ಕಾಲೇಜುಗಳಾಗಿರ್ಬೋದು ಮತ್ತು ವಿವಿಧ ಕನ್ನಡ ಪರ ಸಂಘಟನೆಯವರು ಮತ್ತು ವಿವಿಧ ಏನು ಒಂದು ಸಾಕಷ್ಟು ಮುಖಂಡರು ಕೂಡ ಏನು ಈ ಒಂದು ಬಂದ್ಗೆ ಸಹಕಾರ ನೀಡಿರುವಂಥದ್ದು. ಈಗ ನಾವೊಂದು ಈ ಪ್ರತಿಭಟನೆ ಶೇಖ್ ಖಲೀದ್ ಬಯೋಫ್ಲಾಕ್ನಲ್ಲಿ ಮೀನು ಸಾಕಿ 7 ತಿಂಗಳಲ್ಲಿ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕಾರಣ ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡೋಣ. ಸರ್, ಏನು ಇವತ್ತು ಬಂದ್ ಮಾಡ್ತಾ ಇದ್ದೀರಾ? ಏನಕ್ಕೋಸ್ಕರ ಒತ್ತಾಯ ಮಾಡ್ತೀರಾ ಅಂತ? ಏನು ನಾವು ಕೆನಾಲ್ ಎಕ್ಸ್ಪ್ರೆಸ್ನ ವಿರೋಧ ಮಾಡಿ ಏನು ಇವತ್ತು ಹುನ್ನಾರವನ್ನು ಮಾಡಿ ಈ ಒಂದು ಸರ್ಕಾರ ಏನು ಒಂದು ಮಾಗಡಿ ತಾಲೂಕು ಇರ್ಬೋದು, ಕನಕಪುರ ಇರ್ಬೋದು, ಏನು ತಗೊಂಡೋಗ್ತಾ ಇದ್ದಾರೆ. ಇದನ್ನು ವಿರೋಧ ಮಾಡಿ ನಾವು ಹೇಮಾವತಿ ಹೋರಾಟ ಸಮಿತಿಯಿಂದ ಮತ್ತು ಎಲ್ಲ ಕನ್ನಡ ಪರ ಸಂಘಟನೆ ಕನ್ನಡ ಸೇನೆ ವತಿಯಿಂದ ನಾವು ಇವತ್ತು ಇಡೀ ಜಿಲ್ಲೆ ಬಂದನ್ನು ಕರೆ ಕೊಟ್ಟಿದ್ದೀವಿ ಶಾಂತಿಯುತವಾಗಿ. ಈಗಾಗಲೇ ಖಾಸಗಿ ಶಾಲೆಯವರು ಕೂಡ ಬಂದನ್ನು ಇದು ಮಾಡಿದ್ದಾರೆ. ನಮ್ಮ ವಕೀಲ ಸಂಘದವರು ಬಂದನ್ನು ನಮಗೆ ಬೆಂಬಲ ಕೊಟ್ಟಿದ್ದಾರೆ. APMC ಯಾರ್ಡ್ನವ್ರು ಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಆಟೋ ಚಾಲಕರು, ಲಾರಿ ಮಾಲೀಕರು ಪ್ರತಿಯೊಬ್ಬರು ಕೂಡ ನಮಗೆ ಈ ಹೋಟ್ಲು ಅಸೋಸಿಯೇಷನ್ನವರು ಪ್ರತಿಯೊಬ್ಬರು ಬಂದು 10 ಗಂಟೆಗೆ, ಆಮೇಲೆ ತುಮಕೂರಿನಲ್ಲಿರೋ ಎಲ್ಲ ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ. 10 ಗಂಟೆಯಿಂದ ಟೌನ್ ಹಾಲ್ ಸರ್ಕಲ್ಲಿಂದ ಹಿಡಿದು MG ರಸ್ತೆ ಮತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಅಲ್ಲಿ ಮನವಿಯನ್ನು ಕೊಡ್ತೀವಿ. ಇವತ್ತಿನ ಏನು ಬಂದಿದೆ ಈ ಬಂದನ್ನು ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕಣ್ಣು ತೆಗಿಸ್ಬೇಕು, ಕಿವಿ ತೆಗಿಸ್ಬೇಕು. ಯಾಕೆಂದರೆ ಅವಕ್ಕೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ. ಅದರಿಂದ 2 ತೆಗಿಸ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ನಾವು ಜೀವ ಕೊಡ್ತೀವಿ, ನೀರಂತೂ ಬಿಡಲ್ಲ. ಸರ್, ಮೊನ್ನೆನೂ ಕೂಡ ಸಭೆ ಮಾಡಿರುವಂಥದ್ದು. ಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗಿದೆ, ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಸರ್, ಈ ಜಿಲ್ಲಾ ಅವತ್ತು ಶಾಸಕರು ಮತ್ತು ಸಚಿವರು ಕೂಡ ಭಾಗಿಯಾಗಿದ್ದರು. ಅವತ್ತು ಏನು ನಡೀತು ಅಂತೇಳಿ? ಸರ್, ಈಗ ತಮಗೆಲ್ಲ ಗೊತ್ತು, ಈ ಒಂದು ಏನು ಕೆನಾಲ್ ತೆಗೋಕ್ಕಿಂತ ಮುಂಚೆ ಕಮಿಟಿ ಇರಲಿಲ್ವಾ? ಕಮಿಟಿ ಇಲ್ದಲೇ ಮಾಡಿಬಿಟ್ರೆ ಇವ್ರು. ಹಂಗಾರೆ ಕಮಿಟಿ ಇದ್ದೇ ಇರ್ತಿದೆ. ಈಗಲೂ ಕೂಡ ಕಣ್ಣೊರ್ಸೋಂಥ ತಂತ್ರವನ್ನು ನಮ್ಮ ರೈತರಿಗೆ ವಿಷ ಕೊಡಕ್ಕೆ ಹೊರಟಿದ್ದೆ ಈ ಸರ್ಕಾರ. ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಲ್ಲ, ನಮಗೆಲ್ಲ ಗೊತ್ತಿದೆ. ನಮಗೆ ಯಾಕೆ ಗೊತ್ತಾ? ಈಗ ಆ ಕಮಿಟಿ ಮೊದಲಿರಲಿಲ್ವಾ? ಕಮಿಟಿ ಏನಂತ ಹೇಳಿತ್ತು? ವಿರೋಧವಾಗಿ ಕೊಟ್ಟಿದೆ. ಇದು ಬೇಡ, ಏನಿದ್ರು ಮಾಮೂಲಿ ಚಾನಲ್ ಹೋಗಿ ಬೇಡ ಅಂತ ಹೇಳಲ್ಲ. ನಾವು ಪೈಪ್ ಮುಖಾಂತರ ನೀರು ಹರಿಸ್ಕೊಡ್ದು ಅನ್ನೋದು ನಮ್ಮೆಲ್ಲರ ಒಂದು ವಾದ. ಅದರಿಂದ ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಅನ್ಯಾಯ ಆಗೋಕ್ಕೆ ನಾವು ಬಿಡಲ್ಲ. ಇವತ್ತು ಎಲ್ಲೆಲ್ಲಿ ಬಂದ್ ಮಾಡ್ತಾ ಇದ್ದಾರೆ ಸರ್? ಸರ್, ಇಡೀ ತುಮಕೂರು ಜಿಲ್ಲಾದ್ಯಂತ ಸಂಪೂರ್ಣವಾಗಿ ಎಲ್ಲ, ಈಗ ಕೊರಟಗೆರೆ, ಮಾದಗಿರಿ, ಸೀರಾ, ತುರುವೇಕೆರೆ, ತಿಪ್ಟೂರು, ಗುಬ್ಬಿ, ತುಮಕೂರು ಗ್ರಾಮಾಂತರ, ತುಮಕೂರು ನಗರ ಪ್ರತಿಯೊಂದೂ ಕೂಡ ಭಾಳ ಯಶಸ್ವಿಯಾಗಿ ನಮ್ಮ ಶಿವಣ್ಣವ್ರ ನೇತೃತ್ವದಲ್ಲಿ MT ಕೃಷ್ಣಪ್ಪ ಅವರು, ಸುರೇಶ್ ಗೌಡರು, ನಮ್ಮ ವೀರಭದ್ರಯ್ಯನವರು, ನಮ್ಮ ಅನಿಲ್ರವರು, ಇವರೆಲ್ಲರೂ ಕೂಡ ನಮ್ಮ ಗುಬ್ಬಿಯವರು ಕೂಡ ಪ್ರತಿಯೊಬ್ಬರು ಕೂಡ ಯುವಕರು ಎಲ್ಲ ಮುಂದೆ ಬಂದು, ಅದರಲ್ಲೂ ಕೂಡ ಗುಬ್ಬಿನ ತುರುವೇಕೆರೆಯಲ್ಲಿ ನಮ್ಮ ಹೇಮಾವತಿ ನೀರು ಹೈಯೆಸ್ಟು ನೀರು ಹರಿತಿದೆ. ಅದರಿಂದ ಇದು ಅನ್ಯಾಯ ಆಗಕೂಡ್ದು. ಇವತ್ತು ನಾವೇನು ಏನಾರ ಮಳೆ ಬರಲಿಲ್ಲ ಅಂದರೆ ತುಮಕೂರು ನಗರದ ಕಥೆ ಏನು? ಇವತ್ತು ವಸಂತ ನರಸಾಪುರ ಬೆಂಗಳೂರಿಗಿಂತ ಜಾಸ್ತಿ ತುಮಕೂರು ಬೆಳೀತಾ ಇದೆ. ಇಂಥ ಟೈಮ್ನಲ್ಲಿ ನಮಗೇನೋ ನೀರಿನ ಹಾಹಾಕಾರ ಹೆಚ್ಚು ಕಮ್ಮಿ ಆಯಿತು ಅಂದರೆ ತಿಂಗಳಿಗೊಂದ್ಸರಿ ನೀರು ಬಿಡೋದು ಕಷ್ಟ ಆಗ್ತಿದೆ. ಅದರಿಂದ ಎಲ್ಲರೂ ತುಮಕೂರು ನಾಗರಿಕರು ಸಹಕಾರ ಇರಬೇಕು. ಇವತ್ತು ಬಂದನ್ನು ಯಶಸ್ವಿಗೊಳಿಸಿ ಅಂತ ನಾನು ಈ ಮೂಲಕ ತಿಳ್ಕೊತೀನಿ. ಕಾಮಗಾರಿ ನಿಲ್ಲಿಲ್ಲ ಅಂದರೆ ನಿಮ್ಮ ಮುಂದಿನ ಹೋರಾಟ ಏನು ಅಂತೇಳಿ ಯಾವ ರೀತಿ ಇರುತ್ತೆ ಸರ್? ಈಗ ಕಾಮಗಾರಿ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಕಾಮಗಾರಿ ನಿಲ್ಲಿಸಿದ್ವಿ. ಈಗಾಗಲೇ ನಾವು ಹೋರಾಟವನ್ನು 1 ದಿವಸದ 2 ದಿವಸದಲ್ಲ 2 ತಿಂಗಳಿಂದನೂ ಮಾಡ್ಕೊಂಬಂದಿದ್ವಿ. ಪೈಪ್ಗಳು ಬಂದಿದ್ವು, ಪೈಪ್ ವಾಪಸ್ ಕಳಿಸಿದ್ದೀವಿ, ಮಣ್ಣು ಮುಚ್ಚಿದ್ದೀವಿ, ಮಣ್ಣು ತೆಗೆದಿದ್ರು. ಈ ಥರ ಪ್ರತಿಯೊಂದನ್ನು ಕೂಡ ನಾವು ಸ್ಟಾಪ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಯಾವುದಲ್ಲೂ ಕೂಡ ನಮ್ಮ ರೈತರಿಗೆ ಅನ್ಯಾಯ ಆಗಕೂಡ್ದು. ಆ ರೀತಿ ನಾವು ಹೋರಾಟವನ್ನು ಮಾಡ್ತೀವಿ. ಇದು ಶಾಂತಿಯುತ ಹೋರಾಟ ಇರ್ತಿದೆ. ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ನಮಗೆ ಏನು ನೀವು ಆದೇಶವನ್ನು ಕೊಟ್ಟಿದ್ದೀರ, ಆದೇಶ ಹಿಂಪಡಿಬೇಕು. ಹಿಂಪಡಿಯತಕ್ಕನ್ನು ಕೂಡ ನಾವು ಬಿಡಲ್ಲ, ನಾವು ಹೋರಾಟವನ್ನು ಮಾಡ್ತೀವಿ.
ಇದು ಏನು ಇಲ್ಲಿನ ವಿವಿಧ ಕನ್ನಡ ಪರ ಸಂಘಟನೆಯವರು ಮಾತಾಡುವಂಥದ್ದು. ಒಟ್ಟು ಏನು ಕಾಮಗಾರಿ ನಿಂತಿದ್ರು ಕೂಡ ಸರ್ಕಾರ ಆ ಶಿಫಾರಸು ಏನು ಮಾಡಿದೆ ಅದನ್ನು ವಾಪಸ್ ತಗೋಬೇಕು, ಮತ್ತು ಇದೇನಾದರೂ ಮುಂದುವರೆದರೆ ನಮ್ಮ ಹೋರಾಟ ಮುಂದುವರಿತೆ ಅಂತೇಳಿ ಇಲ್ಲಿನ ಮುಖಂಡರ ಮಾತಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಮಹೇಶ್ ಟಿವಿ 9 ತುಮಕೂರು.